ಯಾರಿಗೂ ಹೇಳಬೇಡಿ, ಈ ಸಿನಿಮಾನ ನೀವೆಲ್ಲರೂ ನೋಡೇ ಇರ್ತೀರ. ನೈಜತೆಗೆ ತುಂಬ ಹತ್ತಿರವಾದ ಸಿನಿಮಾವನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂತಹ ಸರಳ ವ್ಯಕ್ತಿತ್ವದ ಒಬ್ಬರು ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಕೊಡಗನ್ನು ದಕ್ಷಿಣದ ಕಾಶ್ಮೀರ ಅಂತ ಕರೀತಾರೆ. ಅದು ಸುಳ್ಳು. ನಿಜವಾದ ದಕ್ಷಿಣದ ಕಾಶ್ಮೀರ ಅಂದರೆ ನಮ್ಮ ಕೋಡ್ಲು ತಂದೆ. ಒಂಥರ ನಾವು ಅಂಥ ಶ್ರೀಮಂತರು ಅಲ್ಲ, ಅಂಥ ಬಡವರು ಅಲ್ಲ. ಒಂದು 50-60 ಡಾಕ್ಯುಮೆಂಟ್ರೀಸ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟು ಕವರ್ ಮಾಡಿದ್ದೀನಿ. ಆ್ಯಕ್ಟ್ ಮಾಡ್ತೀರೇನ್ರಿ? ಹಾಂ, ಆ್ಯಕ್ಟ್ ಮಾಡ್ತೀರಾ? ಹಾಂ, ಮಾಡ್ತೀವಿ. ಕೊನೆವರೆಗೆ ಇರಬೇಕು, ಇರ್ತೀವಿ. ಕರ್ಕೊಂಡೋಗೋರು. ಒಂದು ಕೆಲಸ ಮಾಡೋಣ. ನಾನೀಗ LLB ಸೆಕೆಂಡ್ ಇಯರ್ನಲ್ಲಿ ಇದ್ದೀನಿ. ನನ್ನ ಎಜುಕೇಷನ್ ನಿಂತು ಹೋದರೂ ಸರಿ, 5 ವರ್ಷದಲ್ಲಿ ನಾನು ಡೈರೆಕ್ಟ್ರಾಗಿ ತೋರಿಸ್ತೀನಿ. ಚಾಲೆಂಜ್ ಮಾಡ್ತೀನಿ. ನೀವು ಎಲ್ಲೋ ಒಂದು ಕಡೆ ಚಾಲೆಂಜ್ ಮಾಡ್ತಿದ್ರಿ ಅಲ್ವಾ ಒಂದು ದಿವಸ? ಎಲ್ಲಿವರೆಗೆ ಬಂತು ಅದು? ಪರ್ಸನಲ್ ಚಾಲೆಂಜ್ ಆಗೋಯ್ತು ಅದು ಇನ್ನು ಅವ್ರ ಮನೇಲೇ ಇದ್ದೀನಿ. ಅದನ್ನು ಆಗಾಗ್ಗೆ ರಿಪೀಟ್ ಮಾಡೋರು. ಟ್ರಿಗರ್ ಆಗ್ತಿತ್ತು ಅವಾಗ. ಏನಾಗಿರ್ಬೋದು. ಅದೃಷ್ಟಕ್ಕಂತೂ ಒಂದು ಕಡೆ ಅವಕಾಶ ಅಂತ ಸಿಗ್ತಾ, ಒಂದಲ್ಲ ಅಂತ 2-3 ಸರಿ ನಮಸ್ಕಾರ ಮಾಡಿ, ಅಲ್ಲಿ ಇದ್ದರಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟಿದ್ದಾಯ್ತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ಯಾರಿಗೂ ಹೇಳಬೇಡಿ, ಈ ಸಿನಿಮಾನ ನೀವೆಲ್ಲರೂ ನೋಡೇ ಇರ್ತೀರ. ನೈಜತೆಗೆ ತುಂಬ ಹತ್ತಿರವಾದ ಸಿನಿಮಾವನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂತಹ ಸರಳ ವ್ಯಕ್ತಿತ್ವದ ಒಬ್ಬರು ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ಗೆಲ್ರಿಗೂ ಕೂಡ್ಲು ರಾಮಕೃಷ್ಣ ಅವರು ಗೊತ್ತೇ ಇರುತ್ತೆ. ಅವರ ಲೈಫಿಗೆ ಅವರಿಗೆ ಸ್ವಾಗತ ಅಂತ ನಾನು ಹೇಳಿದ್ದೀನಿ. ಸೊ ಅವರ ಲೈಫ್ ಜರ್ನಿ ಬಗ್ಗೆ ಈ ಸಂಚಿಕೆಯಲ್ಲಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಸರ್, ಹೇಗಿದ್ದೀರಾ? ಹಾಂ, ಫೈನ್. ಸರ್, ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಇವಾಗ? ಪ್ರಾಜೆಕ್ಟು ಆ್ಯಕ್ಚುಲಿ ನಾನು ಫೆಬ್ರವರಿಲಿ ನನ್ನೊಂದು ರಿಲೀಸ್ ಆಯಿತು, ಶ್ಯಾನ್ ಭೋಗರ ಮಗಳು ಅಂತ. ಅದಾದಮೇಲೆ ನಾನು ಸ್ವಲ್ಪ ಬ್ಯುಸಿಯಾಗಿ ಇದರಲ್ಲಿದ್ದೆ, ಡಾಕ್ಯುಮೆಂಟ್ರಿಗಳಲ್ಲಿ. ನಾನೊಂದು 2-3 ತುಂಬ ಮಾಡಿದ್ದೀನಿ. ಒಂದು 50-60 ಡಾಕ್ಯುಮೆಂಟ್ರೀಸ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟು ಕವರ್ ಮಾಡಿದ್ದೀನಿ. ಅದರದ್ದು ಒಂದು ಸ್ವಲ್ಪ ಅದರಲ್ಲಿ ಬ್ಯುಸಿನಲ್ಲಿದ್ದೆ. ಮಧ್ಯೆ ಒಂದು ಸ್ವಲ್ಪ ಪರ್ಸ್ನಲ್ ಇಶ್ಯೂ ಒಂದಷ್ಟು. ಇವಾಗ ಬೆಂಗಳೂರಿಂದ ನಿಮ್ಮ ಹುಟ್ಟೂರಿಗೆ ಹೋಗೋಣ. ಆ್ಯಕ್ಚುಲಿ ನೀವು ಯಾವತ್ತೂ ಹೇಳ್ತಾ ಇರ್ತೀರಾ ನಿಮ್ಮ ಊರು ಪ್ರಕೃತಿ ಸೌಂದರ್ಯಕ್ಕೆ ಒಂದು ಹೆಸರುವಾಸಿಯಾದ ಊರು ಅಂತ. ಸೊ ನಿಮ್ಮ ಊರಿನ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳೋಣ ಅಂತ ಒಂದು ಆಸೆ ಸರ್. ನನ್ನ ಬಾಯಲ್ಲೇ ನಮ್ಮ ಊರ ಬಗ್ಗೆ ಕೇಳಬೇಕು ಅಂದರೆ, ಎಲ್ಲರೂ ಕೊಡಗನ್ನು ದಕ್ಷಿಣದ ಕಾಶ್ಮೀರ ಅಂತ ಕರೀತಾರೆ. ಅದು ಸುಳ್ಳು. ನಿಜವಾದ ದಕ್ಷಿಣದ ಕಾಶ್ಮೀರ ಅಂದರೆ ನಮ್ಮ ಕೋಡ್ಲು. ಅಲ್ಲಿ ಬಂದವರು ಯಾರೂ ಒಂದೇ ಸರಿ ಆಗಲ್ಲ. ಅಟ್ಲೀಸ್ಟ್ ಕೆಲವು ದಿನನಾದರೂ ರಿಪೀಟ್ ಆಗ್ತಾರೆ. ಫಸ್ಟ್ ಒಬ್ಬರೇ ಬರ್ಬೋದು, ಆಮೇಲೆ ಫ್ಯಾಮ್ಲಿ ಜೊತೆ ಬರ್ತಾರೆ. ಅಷ್ಟು ಸುಂದರವಾದ ತಾಣ. ಆ ಸುಂದರವಾದ ಕೋಡ್ಲು ಅನ್ನೋ ಊರಿನಲ್ಲಿ ನನ್ನನ್ನು ಕೆಲವರೆಲ್ಲ ಇಂಡಸ್ಟ್ರಿಯಲ್ಲಿ ನಾನು ಬಂದು ಸುಮಾರು 35-40 ವರ್ಷ ಆದರೂ ಇನ್ನೂ ಕೆಲವರು ಕೂಡ್ಲು ಅಂತಾರೆ. ನಾನು ಹಂಗೆ ಹೇಳಿದೆ ಸರ್. ಕೂಡ್ಲು ಅಲ್ಲ, ಅದು ಕೋಡ್ಲು. ಕೂಡ್ಲು ಅಂದರೆ ಈ ಚನ್ನಪಟ್ಟಣದ ಹತ್ರ ಇರೋದು ಕೂಡ್ಲು. ಹೊಸೂರು ರೋಡಲ್ಲಿ ಒಂದಿದೆ, ಅದು ಕೂಡ್ಲು. ಇನ್ನೂ ಒಂದಿದೆ ಕಾಸರಗೋಡು ಹತ್ರ, ಅದು ಕೂಡ್ಲು. ಇದು ಕೋಡ್ಲು. ಎಲ್ಲಿದೆ ಕೂಡ್ಲು? ತೀರ್ಥಹಳ್ಳಿಯಿಂದ ನಮ್ಮ ಊರಿಗೆ ಒಂದು 13-14 ಕಿಲೋಮೀಟ್ರ್ ಆಗುತ್ತೆ. ಇದು ಟುವರ್ಡ್ಸ್ ನೀವು ತೀರ್ಥಹಳ್ಳಿಯಿಂದ ಶೃಂಗೇರಿ ಹೋಗೋ ರೂಟ್ನಲ್ಲಿ ನಮ್ಮ ಕೋಡ್ಲು ಸಿಗುತ್ತೆ. ಕೋಡ್ಲಿನಲ್ಲಿ ನಮ್ಮ ತಂದೆ ರೈತರು. ನಮ್ಮ ತಂದೆಗೆ ನಾವು 6 ಜನ ಮಕ್ಕಳು. ಅವರು ದೊಡ್ಡ ಮನ್ಸು ಮಾಡೋದಕ್ಕೆ ನಾನು ಹುಟ್ಕೊಂಡೆ. ಈಗಂತಾರೆ ಏನಾದರೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದರೆ ನಾನು ಇಂಡಸ್ಟ್ರಿಗೆ ಬರ್ತಿದ್ನೋ. ಇಲ್ಲ, ನನ್ನ ತಂಗಿ ಕೊನೆಯವಳು. 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ನಮ್ಮ ತಾಯಿ ತಂದೆ ಒಂಥರ ನಾವು ಅಂಥ ಶ್ರೀಮಂತರು ಅಲ್ಲ, ಅಂಥ ಬಡವರು ಅಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆದರೂ 6 ಜನನ ಸಾಕೋದು. ಹೌದು. ಅದು ಏನಾಯಿತು, ನಾನು PUC ಮಾಡ್ತಿರುವಾಗ ನಮ್ಮ ಅಣ್ಣ ಇದ್ದರು ಇದರಲ್ಲಿ ಬೆಜ್ಜೋಳ್ಳಿ ಅಂತ, ಅವ್ರದ್ದು ಅಂಗಡಿ ಇತ್ತು. ಅಲ್ಲಿ ಇತ್ಕೊಂಡು ನಾನು ಮಾಳೂರು ಅಂತ ಅಲ್ಲಿ ಮಾಡಿದೆ. SLC ಆಯಿತು. SLC ಆದ್ಕೊಂಡು ತೀರ್ಥಹಳ್ಳಿಯಲ್ಲಿ PUC ಮಾಡಿದೆ. ಡಿಗ್ರಿ ಎಲ್ಲಿ ಮಾಡಬೇಕು? ತೀರ್ಥಹಳ್ಳಿಯಲ್ಲಿ ಮಾಡೋಕ್ಕೆ ನಮ್ಮೂರಿಗೂ ತೀರ್ಥಹಳ್ಳಿಗೂ ಸುಮಾರು, ನಮ್ಮ ಅಣ್ಣನ ಮನೇಲಿದ್ದೆ. ನಮ್ಮ ಊರಿಂದಲೇ ಓಡಾಡ್ತೀನಿ ಅಂದರೆ ಸುಮಾರು 12 ಕಿಲೋಮೀಟ್ರ್ ನಡಿಬೇಕಿತ್ತು. ಆ ಊರಿಗೆ ಇರೋದೇ ಒಂದು ಬಸ್ಸು.
ಆ ಬಸ್ ಏನೋ ಮಿಸ್ ಆಯಿತು ಅಂದರೆ 7 ಗಂಟೆ ಬಸ್ ಮಿಸ್ ಆಯಿತು ಅಂದರೆ ಇನ್ನು ಅವತ್ತು ಕ್ಲಾಸ್ ಇಲ್ಲ ನನಗೆ. ಈ ಥರ ತೊಂದರೆಗಳೆಲ್ಲ ಇತ್ತು. ಅವಾಗ ಯಾವಾಗ ನಂದು PUC ತೀರ್ಥಹಳ್ಳಿ ಕಾಲೇಜಲ್ಲಿ ಪಾಸಾಯಿತು, ಅವಾಗ ನಮ್ಮ ಅಣ್ಣನ ಮನೇಲಿದ್ದೆ. ನಮ್ಮ ಅಣ್ಣ ಇನ್ನೊಬ್ಬರು ಸಾಗರಕ್ಕೆ ಹೆಲ್ತ್ ಇನ್ಸ್ಪೆಕ್ಟ್ರಾಗಿ ಟ್ರಾನ್ಸ್ಫರ್ ಆಯಿತು. ತೀರ್ಥಹಳ್ಳಿ, ಸಾಗರ, ಮೈಸೂರು, ಬೆಂಗಳೂರು, ನಂದು ಒಂದೊಂದು ವರ್ಷ ದೊಡ್ಡ ಜರ್ನಿ ಇದು. ಒಂದೊಂದು ಕಡೆ ಡಿಗ್ರಿ ಆಯಿತು. ಯಾವಾಗ ಏನಾಯಿತು, ನಮ್ಮ ಅಣ್ಣ ಡೀಟೇಲಾಗಿ ಮಾತಾಡ್ಬೋದಲ್ಲ, ಮಾತಾಡಿ ಸರ್. ಯಾವಾಗ ನಮ್ಮ ಅಣ್ಣ ಸಾಗರಕ್ಕೆ ಹೋಗ್ತಾರೆ ಅಂತ ಆಯಿತು. ನಂದು ಆವಾಗ ತಾನೇ PUC ಪಾಸಾಗಿದ್ದರಿಂದ ಒಂದು ಕೆಲಸ ಮಾಡು, ನೀನು ಸಾಗರದಲ್ಲಿ ಒಳ್ಳೆ ಕಾಲೇಜ್ ಇದೆ, LB ಕಾಲೇಜ್ ಅಂತ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ ಅಂತಿದೆ, ಅಲ್ಲಿ ಬಂದುಬಿಡು. ಅಣ್ಣ ಕರೀತಾ ಇದ್ದಾನೆ, ಇಲ್ಲಾಂದ್ರೆ ಮನೆಯಿಂದ ಓಡಾಡಬೇಕು. ತೀರ್ಥಹಳ್ಳಿಲಿ ನನಗೆ ವಾತಾವರಣ ಇಷ್ಟ ಆಗಿರಲಿಲ್ಲ. 1 ವರ್ಷ PUCಗೆ ಮಾತ್ರ ಇದ್ದೆ ಅಲ್ಲಿ. ಸರಿ ಅಂದೆ, ಅಲ್ಲಿ ಹೋದೆ. ಅಲ್ಲಿ ಇನ್ನೇನು ಫೈನಲ್ ಇಯರ್ ಅಲ್ಲ ಫಸ್ಟ್ ಇಯರು ಮುಗಿಸ್ಬೇಕು. ನಮ್ಮ ಅಣ್ಣನಿಗೆ ಮತ್ತೆ ಆಗುಂಬೆಗೆ ಟ್ರಾನ್ಸ್ಫರ್ ಆಯಿತು. ಅವಾಗ ಏನು ಮಾಡೋದು, ಮತ್ತೆ ಊರಿಗೆ ಬಂದೆ. ಊರಿಗೆ ಬಂದರೆ ಮಾಮೂಲಿ ಬೆಳಗ್ಗೆ 7 ಗಂಟೆ ಬಸ್ ಕಾಯಬೇಕು. ಮಿಸ್ ಆಯಿತು ಅಂದರೆ ತೀರ್ಥಹಳ್ಳಿ ನಮ್ಮೂರಿಗೂ ಸುಮಾರು ಒಂದು 12 ಕಿಲೋಮೀಟ್ರ್ ನಡಿಬೇಕು. 12. ಅದನ್ನು ಆ ಪ್ರಯೋಗನೂ ಆಗಿದೆ, ಎಷ್ಟೋ ಸರಿ ಅದನ್ನು ಮಾಡೋದು. ಹಾಗೆ ಮಾಡಿ ಸೆಕೆಂಡ್ ಇಯರಲ್ಲಿದ್ದೀನಿ. ಆಗ್ಲೇ ತೀರ್ಥಹಳ್ಳಿದು ಪ್ರಕೃತಿ ಸೌಂದರ್ಯ ನಿಮ್ಗೆ ಗೊತ್ತಾಗಿದ್ದು ಅನ್ಸುತ್ತೆ. ಅವಾಗಲೇ ಗೊತ್ತಾಗಿತ್ತು. ತೀರ್ಥಹಳ್ಳಿಲಿ ಅದು ಒಂದೇ ಅಂತ ಅಲ್ಲ, ಎಲ್ಲಿ ಹೋದರೂ ಕಣ್ಣಿಗೆ ಹಬ್ಬ ಅಂತ ಊರೋದು. ಸರಿ, ಅವಾಗೇನಾಯಿತು, ಇದ್ದಕ್ಕಿದ್ದಂಗೆ ನಾನು ಡೈಲಿ ಓಡಾಡೋದು, ಬಸ್ ಕೆಲಸ ಮಿಸ್ ಆಗೋದು, ಇದನ್ನೆಲ್ಲ ನೋಡಿ ನಮ್ಮ ಅಪ್ಪಗೆ ಬೇರೆ ಏನಾಗಿತ್ತು, ಒಬ್ಬಣ್ಣ ಬಿಸ್ನೆಸ್ಸು, ಇನ್ನೊಬ್ಬಣ್ಣ ಗೌರ್ಮೆಂಟ್ ಎಂಪ್ಲಾಯಿ. ಅವರಿಗೊಂದು ಹ್ಯಾಂಡ್ ಬೇಕಿತ್ತು ಮನೇಲಿ. ಅಂಥ ಲ್ಯಾಂಡ್ ಇರಲಿಲ್ಲ ನಮ್ಮದು. ಆದರೂ ಅವರಿಗೆ ನನಗೊಬ್ಬನಿಗೆ ಆಗಲ್ಲ, ನೀನು ಇದ್ಬಿಡು ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಯಾವಾಗ ಆ ಥರ ಅವ್ರದ್ದು ಪ್ರೆಷರ್ ಜಾಸ್ತಿ ಆಯಿತು, ನನ್ನ ಮೂರಿನಲ್ಲೇ ಇನ್ನೊಬ್ಬರು ಯಜ್ಞಯ್ಯ ಅಂತ ಇದ್ದರು. ಅವ್ರು ಮೈಸೂರು ಮಹಾರಾಜಸಲ್ಲಿ ಓದ್ತಾಯಿದ್ರು. ಅವ್ರ ಹತ್ರ ಹೇಳ್ಕೊಂಡೆ, ಎಂಥ ಮರ, ನಮ್ಮ ಮನೇಲಿ ಈಗಲೇ ಸೆಕೆಂಡ್ ಇಯರ್ ಡಿಗ್ರಿಲೇ ಬಿಡಿಸ್ತೀನಿ ಅಂತಿದ್ದಾರೆ. ಇಲ್ಲ ನೀನು ಮೈಸೂರು ಮಹಾರಾಜಸ್ ಕಾಲೇಜಲ್ಲಿ ನಾನು ಸೀಟ್ ಕೊಡಿಸ್ತೀನಿ, ನಿನಗೆ ಅಲ್ಲಿ ಬೇಕಾದರೆ ಉಳ್ಕೊಳ್ಳೋಕ್ಕೂ ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಕೆಲಸ ಕೊಡಿಸ್ತೀನಿ. ಪುಣ್ಯಾತ್ಮ ಇಷ್ಟು ಹೇಳ್ತಿದ್ದಾನಲ್ಲ ಅಂದೆ. ಅವನು ಅದೇ ಥರನೇ ನಡ್ಕೊಂಡ. ಮೈಸೂರಿಗೆ ಕಟ್ಸ್ಕೊಂಡ, ಕೆಲವು ದಿನ ಅವ್ರ ರೂಮಲ್ಲಿ ಬಿಟ್ಕೊಂಡ, ನನಗೆ ಮಹಾರಾಜಸ್ ಕಾಲೇಜಿಗೆ ಸೇರಿಸ್ದ. ಆಮೇಲೆ ಒಂದು ಪಾರ್ಟ್ ಟೈಮ್ ಜಾಬು, ನೈಟ್ ಟೈಮ್ ಒಂದು ಪಾರ್ಟ್ ಟೈಮ್ ಜಾಬು. ಸೊ ಮನೆಯವರಿಗೆ ಬರ್ಡನ್ ಇಲ್ಲದೆ ಡಿಗ್ರಿ ನಂದು ಕಂಪ್ಲೀಟ್ ಆಯಿತು. ನನಗೆ ಆವಾಗಲೇ ಈ ಶೂಟಿಂಗ್ ನೋಡೋ ಹುಚ್ಚು ಚೂರಿತ್ತು. ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಅಂತ ಇತ್ತು. ಪ್ರೀಮಿಯರ್ ಸ್ಟುಡಿಯೋದ ಹತ್ರ ಮುಂದ್ಗಡೆ ಹೋಗಿ ಕಾಯೋದು, ಯಾರ್ಯಾರು ಬರ್ತಾರೆ, ವಿಷ್ಣುವರ್ಧನ್ ಬರ್ತಾನೆ, ಅವನು ಬರ್ತಾನೆ, ಇವನು ಬರ್ತಾನೆ, ಎಲ್ಲ ನೋಡೋದು. ಅನ್ನೋವಾಗ ಅವ್ರು ಹೊರಟೋಗೋರು. ಹೀಗಿರುವಾಗ ಏನಾಗೋದು, ಕೆಲವು ಸರಿ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಅವ್ರಿಗೆ ಒಳಗಡೆ ಏನಾದ್ರು ಸೆಟ್ಗೆ ಏನಾದ್ರು ಜನ ಬೇಕಾದರೆ, ಯಾವುದಾದ್ರು ಪಾರ್ಟಿ ಗೀಟಿ ಇದಕ್ಕೆ ಎಲ್ಲ ಬೇಕಾದರೆ ಹೊರಗಡೆ ಬರೋರು ಕಡಿಮೆ ಆದ ಒಂದು 20-25 ಜನ ನೋಡ್ತಾ ಇರ್ತಿದ್ವಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಇಣಿಕಿ ಕಾಯ್ತಾ ಇದ್ದವು. ಆ್ಯಕ್ಟ್ ಮಾಡ್ತೀರೇನ್ರಿ? ಹಾಂ, ಆ್ಯಕ್ಟ್ ಮಾಡ್ತೀರಾ? ಹಾಂ ಮಾಡ್ತೀವಿ, ಕೊನೆಯವರೆಗೆ ಇರಬೇಕು, ಇರ್ತೀವಿ. ಕರ್ಕೊಂಡೋಗೋರು. ಪಾರ್ಟಿ ಹಾಲು ಅದು ಇದು ಇರ್ತಾವಲ್ಲ, ಹೋಟ್ಲಲ್ಲಿ, ರೆಸ್ಟೋರೆಂಟಲ್ಲಿ, ಅಲ್ಲಿ ಕೂರಿಸೋರು. ನಿಮಗೆ ಗೊತ್ತಿಲ್ಲದೆ ನೀವು ಜೂನಿಯರ್ ಆರ್ಟಿಸ್ಟ್ ಆಗಿಬಿಟ್ಟು ಆ ಥರದಲ್ಲಿ ಒಂದು 2-3 ಸರಿ ಆಯಿತು. ಒಂದು ಪಿಕ್ಚರ್ ರಿಲೀಸ್ ಆಯಿತು, ಹೊಂಬಿಸಿಲು ಅಂತ. ಅದರಲ್ಲಿ ವಿಷ್ಣುವರ್ಧನ್ ಆರತಿಯಲ್ಲಿ. ನನ್ನ ಫ್ರೆಂಡ್ಸ್ಗಳಿಗೆ, ನಮಗೆ ಗೊತ್ತಿಲ್ಲ, ನಾವು ದೂರ ಕ್ಯಾಮ್ರಾ ಎಲ್ಲಿ ಇಟ್ಟಿರ್ತಾರೆ, ನಾವೆಲ್ಲಿ ಕೂತಿರ್ತೀವಿ ಅಂತ. ನಮ್ಮ ದೃಷ್ಟಿಲಿ ನಾವು ಮುಂದ್ಗಡೆನೇ ಕೂತಿದ್ದೀವಿ, ಮುಂದ್ಗಡೆನೇ ಕಾಣ್ತೀವಿ. ಅಂದರೆ ಡ್ಯೂರೇಷನ್ ವೈಸ್ ತುಂಬ ಹೊತ್ತು ಶೂಟ್ ಮಾಡಿದ್ದಾರೆ, ಮೂವಿಯಲ್ಲೆಲ್ಲ ನಾನು ಇರ್ಬೋದು ಅಂತ ಒಂದು ಆಸೆ. ಆಯಿತು, ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಫ್ರೆಂಡ್. ನಾನು ಪಿಕ್ಚರ್ ಆ್ಯಕ್ಟ್ ಮಾಡಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗೋದು. ನಾನೇ ದುಡ್ಡು ಹಾಕಿ ಕರ್ಕೊಂಡು ಹೋಗೋದು. ಅಲ್ಲಿ ನೋಡ್ತಾರೆ ನೋಡಿ ಅನ್ನೋಗಿಲ್ಲ, ಕಿಪ್ಪಾಗ್ಬಿಡುತ್ತೆ. ಅವ್ರು ಬೈಯತ್ತು, ನನ್ನ ಮಗನ ಇದನ್ನು ತೋರ್ಸೋಕೆ ಕರ್ಕೊಂಡ್ಬಂದಿದೆಯಲ್ಲ ಅಂತ ಹೇಳಿ. ಈ ಥರದಲ್ಲಿ ಒಂಚೂರು ಅವಮಾನನೂ ಆಗೋದು. ಬಟ್ ಒಂದು ಸ್ವಲ್ಪ ಸಿನಿಮಾ ಹುಚ್ಚು ಇತ್ತು, ಆ್ಯಕ್ಟಿಂಗ್ ಹುಚ್ಚೆಲ್ಲ ಇತ್ತು. ಅದು ಆಯಿತು, ಡಿಗ್ರಿ ಆಯಿತು. ಮೈಸೂರಲ್ಲಿ ಮಹಾರಾಜಸ್ ಕಾಲೇಜಲ್ಲಿ ನಾನು ಅಂದ್ಕೊಂಡೆ. ಆವಾಗ ಮೈಸೂರು ಮಹಾರಾಜಸ್ ಕಾಲೇಜ್ ಅಂದರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದ್ದಂಗೆ, ಅಲ್ಲಿ ಓದೋದೇ ಒಂದು ದೊಡ್ಡ ಹೆಮ್ಮೆ. ಆಯಿತು, ಅದಾದಮೇಲೆ ಸರಿ ಊರಿಗೆ ಬಂದೆ. ಡಿಗ್ರಿ ಆಯಿತು, ಈಗ ಏನು ಮಾಡಬೇಕು ಅಂತ. ಹಾಗೆ ರಾಜ್ಯದಲ್ಲಿ ಬಂದಾಗ ನಮ್ಮಪ್ಪ, ಅಲ್ಲಿಂದನೇ ಅಪ್ಲಿಕೇಶನ್ ಬಂತು ನಿಮಗೆ. ಅಪ್ಪ ಏನು ಮಾಡಿದ್ರು, ಮೊದಲು ಓದೋದೇ ಬೇಡ ಅಂತ ಬಿಡಿಸಿದ್ರು.
ನಾನು ಹಠ ಮಾಡಿ ಮೈಸೂರಿಗೆ ಹೋದೆ, ಇಲ್ಲಿದ್ರು ಇನ್ನು ತೊಂದರೆ ಮಾಡ್ತಾರೆ ಅಂತ. ಯಾವಾಗ ಡಿಗ್ರಿ ಆಯಿತು ಅಂತ ಬಂದು ಸೀದಾ ಮುಂದೆ ಏನು ಮಾಡ್ಬೇಕಂತ ಇದೆಯಾ, ನಿನಗೆ ಲಾಯರ್ ಆಗೋಕ್ಕಾಗಲ್ಲ. ನನಗೆ ಯಾಕಾಗಲ್ಲ? ಹಾಂ, ಖರ್ಚಿಗೆ ದುಡ್ಡು ಕೊಡು ಆಗ್ತದೆ, ಎಷ್ಟು ಬೇಕು? ಒಂದು 200 ರೂಪಾಯಿ ಕೊಡು ತಿಂಗಳ. 200 ಕೊಟ್ಟರೆ ಆಗುತ್ತಾ? ವರ್ಷಕ್ಕೆ ಎಷ್ಟಾಯ್ತು ಮರೆಯ? 2-2.5 ಸಾವಿರ. ನಮ್ಮ ಕಡೆ ಇಲ್ಲಿ ಯಾರೂ ಲಾಯರ್ ಇಲ್ಲ ಜಾಸ್ತಿ, ಒಬ್ಬರೇ ಇದ್ರು ಅಲ್ಲಿ, ಅಪ್ಪಣ್ಣ ಹೆಗಡೆ ಅಂತೆಲ್ಲ ಅವರು. ಸರಿ, ನೀನು ಆಗೋದಾರೆ ನಾನು ಹಿಂಗೆ ವ್ಯವಸ್ಥೆ ಮಾಡ್ತೀನಿ, ಆಗು ಅಂತ ಆಯ್ತು. ಗ್ರೀನ್ ಸಿಗ್ನಲ್ ಸಿಕ್ತು. ಸೀದಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಯಾವ ಕಾಲೇಜಲ್ಲೂ ಸರಿಯಾಗಿ ದೊಡ್ಡ ಕಾಲೇಜಲ್ಲಿ ಸಿಗಲಿಲ್ಲ. ವಿ ಪುರಂ ಲಾ ಕಾಲೇಜಲ್ಲಿ ಸಿಕ್ತು. ಅದು ಅಟೆಂಡೆನ್ಸ್ ಇರಲಿಲ್ಲ. ಬೆಳಗ್ಗೆ 7:15 9:15 ಮಾತ್ರ ಕ್ಲಾಸ್. ಆಮೇಲೆ ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲಿ ನಿಮ್ಮ ಅಡ್ವಾಂಟೇಜ್ ಶುರುವಾಯಿತು. ಅಲ್ಲಿಂದ ಶುರುವಾಯಿತು. ಅಲ್ಲಿ ಏನಾಯಿತು, ನಮ್ಮ ರಿಲೇಟಿವ್ ಮನೇಲಿದ್ದೆ. ಅವರು ಅದೇನಾಯಿತು, ನಾನು ಹೋದಾಗೆಲ್ಲ ಕೇಳೋರು, ಎಲ್ಲಿದೆಯಾ, ಎಲ್ಲಿ ಉಳ್ಕೊಂಡಿದೆಯಾ ಅಂತ. ನಾನು ನಮ್ಮ ಫ್ರೆಂಡ್ ಹತ್ರ ಇದ್ದೀನಿ, ಅವನು ಏನಕ್ಕೆ ಬೇರೆ ಕಡೆ ಹೋಗ್ತಾನಂತೆ, ಹಾಗೆ ಹೀಗೆ ಅಂತಿದ್ನಲ್ಲ. ಯಾಕೆ ಅಲ್ಲಿ ಇಲ್ಲಿ ಹೋಗ್ತೀನಿ, ನಮ್ಮ ಮನೇಲೇ ಬಂದಿದ್ದು ಬಿಡು. ನಾನು ಅವರ ಚಿಕ್ಕಮಂಗ್ಳೂರಿನವರು, ಅಂದರೆ ಆ ಅಮ್ಮ ಬಂದು ಚಂದ್ರಾವತಿ ಅಂತ ನಮ್ಮ ತೀರ್ಥಹಳ್ಳಿಯವರು. ಅವ್ರ ಮನೇಲಿ ಅವ್ರಿಗೆ 2 ಗಂಡು ಮಕ್ಕಳು, ಒಬ್ಬಳು ಮಗಳು ಉದ್ಭವಿ ಅಂತ ಇದ್ರು. ಅವರು ಎಲ್ಲ ಓದ್ತಾಯಿದ್ರು. ಸರಿ, ಹೀಗೆ ಇರುವಾಗ ಊಟ ತಿಂಡಿ ಎಲ್ಲ ಅಲ್ಲಿ ಆಗ್ತಿತ್ತು. ನನಗೇನಾಗಿದೆ, ಜಯನಗರದಿಂದ ವಿ ಪುರಂವರೆಗೆ ನಡ್ಕೊಂಡು ಹೋಗ್ತಿದ್ದೆ, ಬರ್ತಿದ್ದೆ, ಕ್ಲಾಸ್ ಮುಗೀತಿತ್ತು. 9 ಗಂಟೆ ಮೇಲೆ ಟೈಮ್ ಪಾಸ್ ಮಾಡೋದು ಭಾರಿ. ಏನು ಮಾಡೋದು ಅಂತ ಅವ್ರದ್ದೇ ಮಾರ್ಕೆಟಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿ ಕೂತ್ಕೊಳ್ತಿದ್ದೆ ಹೋಗಿ. ಆದ್ರೂ ಬೋರು. ಕೊನೆಗೆ ಹೇಳಿದೆ, ಎಲ್ಲರೂ ಒಂದು ಪಾರ್ಟ್ ಟೈಮ್ ಕೆಲಸ ಕೊಡಿಸಿ ಮರ್ರ ಅಂತ. ನೋಡೋಣ ತಡೀರಿ ಅಂತ. ಅವ್ರ ಮನೆಗೆ ಒಬ್ಬರು ಸಿನಿಮಾ ಡೈರೆಕ್ಟ್ರು, ಅವಾಗ ಅವರು ಯಾವುದೋ ಒಂದು ಪಿಕ್ಚರ್ ಮಾಡಿದರು, ವಿಮುಕ್ತಿ ಅಂತಲ್ಲೇನ, ಕಾಹಿ ರಾಧಾಕೃಷ್ಣ ಅಂತ. ಅವರು ಬರ್ತಾ ಹೋಗ್ತಾಯಿದ್ರು. ಇವರು ಚಂದ್ರಕ್ಕ ಅನ್ನೋರು ಏನು ಮಾಡಿದ್ರು, ರೀ ನೀವು ಸಿನಿಮಾ ಫೀಲ್ಡಲ್ಲಿದ್ದೀನಿ ಅಂತಾರೆ, ಯಾವ್ದಾದ್ರು ಒಂದು ಕೆಲಸ ಕೊಡಿಸ್ರು ಇವರಿಗೆ, LLB ಮಾಡ್ತಾಯಿದ್ರೆ ಅವ್ರಿಗೆ ಟೈಮ್ ಪಾಸ್ ಮಾಡೋದೇ ದೊಡ್ಡ ಇದಾಗಿದೆ. ಅವಾಗ ಅವನು, ಏನಕ್ಕ ನೀವು ಡಿಗ್ರಿ 1 ಅಲ್ಲ 4 ಮಾಡ್ಬೋದು, ಸಿನಿಮಾದಲ್ಲಿ ಒಂದು ಸಣ್ಣ ಕೆಲಸ, ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡೋಕ್ಕೂ ಅದೃಷ್ಟ ಬೇಕು ಅನ್ನೋರು. ಸರಿ, ಅವರು ಅಲ್ಲಿಗೆ ಬಿಟ್ಬಿಟ್ರು. ನೆಕ್ಸ್ಟ್ ಇನ್ನೊಂದು ಸರಿ ಬಂದಾಗ, ನೀವು ಇಷ್ಟೆಲ್ಲ ಕೊಚ್ಕೊಳ್ತೀರಾ, ಇವ್ರಿಗೊಂದು ಸಣ್ಣ ಕೆಲಸ ಕೊಡ್ಸೋಕ್ಕಾಗಲಿಲ್ಲ ನಿಮಗೆ ಅಂದಾಗಲೂ ಮತ್ತೆ ಅವನು ಅದೇ ಥರ ಹೇಳು, ಹೋದ ಜನ್ಮದ ಸಂಸ್ಕಾರ ಇರಬೇಕು, ಇಲ್ದಿದ್ರೆ ಆಗಲ್ಲ. ಇಲ್ಲಿ ಸಿನಿಮಾ ಅಂದರೆ ಏನು ತಿಳ್ಕೊಂಡ್ರಿ ನೀವು ಅನ್ನೋಕ್ಕೆ ಶುರು ಮಾಡ್ದು. ಅದು ಅವತ್ತೂ ಸಹಿಸ್ಕೊಂಡೆ. ಅವತ್ತು ಅವ್ರ ಮಗಳು ಎಲ್ಲ ಅಲ್ಲಿ ನಿಂತ್ಕೊಂಡು ನಾವು ಮಾತಾಡೋದೆಲ್ಲ ನೋಡ್ತಾಯಿದ್ರು. ಅವಳು ಅಲ್ಲಿ NMKRV ಕಾಲೇಜಲ್ಲಿ ಓದ್ತಾಯಿದ್ಲು ಹುಡುಗಿ ಎದುರುಗಡೆ ಅವಮಾನ ಆಯಿತು, ಅಲ್ಲೋ ಸಹಿಸ್ಕೊಂಡೆ. ಇನ್ನೊಂದು ಸರಿ ಬಂದಾಗ ಹೀಗೆ ಮಾತಾಡುವಾಗ ಮತ್ತೆ ವಿಷಯ ಬಂತು. ನಾನು ಹೇಳಿದೆ, ರಾಧಾಕೃಷ್ಣ, ನಾನು ತುಂಬ ಸರಿ ನೋಡ್ತಾ ಇದ್ದೀನಿ, ಡಿಗ್ರಿಗಳಿಗೆ ನಿಮ್ಮ ಅರ್ಥದಲ್ಲಿ ಬೆಲೆನೇ ಇಲ್ಲ ಅಂತ ಕಾಣುತ್ತೆ. ಏನಾದರೆ ಡಿಗ್ರಿಗೆ ಅಷ್ಟು ಬೆಲೆನೇ ಇಲ್ವಾ? ಹೌದು, ನಾನು ಈಗಲೂ ಹೇಳ್ತೀನಿ, ಡಿಗ್ರಿಗಿಂತ ನಮ್ಮ ಇದರಲ್ಲಿ ಮತ್ತೆ ಶುರು ಮಾಡಿದರೆ, ನನಗೆ ಒಂದು ಕೆಲಸ ಮಾಡೋಣ. ನಾನೀಗ LLB ಸೆಕೆಂಡ್ ಇಯರ್ನಲ್ಲಿ ಇದ್ದೀನಿ. ನನ್ನ ಎಜುಕೇಷನ್ ನಿಂತು ಹೋದರೂ ಸರಿ, 5 ವರ್ಷದಲ್ಲಿ ನಾನು ಡೈರೆಕ್ಟ್ರಾಗಿ ತೋರಿಸ್ತೀನಿ. ಚಾಲೆಂಜ್ ಮಾಡ್ತೀನಿ. ಎಲ್ಲ ನೋಡ್ತಾ ಇದ್ದಾರೆ, ಅವ್ರ ಮಗಳು, ಮಗ, ಚಂದ್ರಕ್ಕ ಅವರೆಲ್ಲ ನೋಡ್ತಾ ಇದ್ದಾರೆ. ಸರಿ ಮಾಡಿಬಿಟ್ಟೆ, ನೋಡ ನೀನೇನಾದ್ರು 5 ವರ್ಷದಲ್ಲಿ ಡೈರೆಕ್ಟ್ರ್ ಆದರೆ ನಿನಗೆ ಚೌಡಯ್ಯ ಮೆಮೋರಿಯಲ್ ಹಾಲ್ ಅಂತ ಇದೆ, ಗೊತ್ತಾ ನಿನಗೆ? ಕೇಳಿದ್ದೀನಿ, ಅಲ್ಲಿ ನಿಂಗೆ ಸನ್ಮಾನ ಮಾಡ್ತೀನಿ ಅಂದ್ಬಿಟ್ಟು. ಹೆಂಗಾಗಿರ್ಬೋದು ಸನ್ಮಾನಕ್ಕೋಸ್ಕರ LLB ಡಿಸ್ಕಂಟಿನ್ಯೂಸ್ ಹೇಳಿ ಹಾಗಂದ. ಅದಲ್ಲದೆ ನನಗೆ ಕೆಲವೆಲ್ಲ ಚಾಲೆಂಜ್ ತೊಗೊಳ್ಳೋದು, ಆಗೋದು ಎಲ್ಲರೂ ಮಾಡ್ತಾರೆ, ಆಗದೇ ಇರೋದು ಮಾಡಬೇಕು ಅಂತ ನನ್ನ ಇದು. ಅವತ್ತಿನಿಂದ ನನಗೆ ಕುಂತ್ರೆ ನಿತ್ರೆ ಎಲ್ಲಿ ನೋಡಿದ್ರು ನನಗೆ ಆ ಸಿನಿಮಾದವರು ಬೇರೆ ಪರಿಚಯ ಇಲ್ಲ. ಏನು ಮಾಡೋದು? ಅಲ್ಲಿಗೂ ಪಾಪ ಅಯ್ಯಮ್ಮ ಅವರು ಬ್ರಹ್ಮಕುಮಾರಿ ಸಮಾಜಕ್ಕೆಲ್ಲ ಹೋಗ್ತಾಯಿದ್ರು. ಆ ಚಂದ್ರಕ್ಕ ಅನ್ನಲ್ಲ, ಅವರು ತುಂಬ ಒಳ್ಳೆಯ ಲೇಡಿ. ನಾನು ಇವತ್ತೇನಾದರೂ ಈ ಸಿನಿಮಾ ಡೈರೆಕ್ಟ್ರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರೇ. ಸರಿ, ಹುಡ್ಕೋಕ್ಕೆ ಶುರು ಮಾಡಿದೆ. ಅವಾಗ ಯಾರ್ದೋ ಒಬ್ಬರ ಮೂಲಕ
ಒಬ್ಬ ಡಿ ರಮೇಶ್ ಅಂತ ಇದ್ದರು. ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಲ್ಲ ವರ್ಕ್ ಮಾಡ್ತಿದ್ರು, PRO ಆಗೆಲ್ಲ ಮಾಡ್ತಾಯಿದ್ರು. ಅವರು ಪರಿಚಯ ಆಯಿತು ನಿಮ್ಮ ಫ್ರೆಂಡ್ ಮುಖಾಂತರ. ಫ್ರೆಂಡ್ ಮುಖಾಂತರ. ಅವಾಗ ಅವ್ರ ಹತ್ರ ಈಗ ಮಾತಾಡೋ, ನನಗೆ ಈ ಥರ ಸೆಕೆಂಡ್ ಇಯರ್ ಓದ್ತಿದ್ದೀನಿ, ಅಟೆಂಡೆನ್ಸ್ ಇಲ್ಲ, ನನಗೊಂದು ಸಿನಿಮಾದಲ್ಲಿ ಇವ್ರಿಗೆ ಕೊಡಿ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಮಾಡ್ತೀರನ್ರಿ ಅಂದ್ಬಿಡೋದು. ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲುವನ್ನ ಆಯ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಸಿಗುತ್ತಾ ಸರ್ ಅಂದೆ. ನೋಡಿ, ನಾನೀಗ ಬಂಗಾರ ಜಿಂಕೆ ಅಂತ ಒಂದು ಪಿಕ್ಚರು, ನಾಗಾಭರಣ, ಅದಕ್ಕೆ ಮ್ಯಾನೇಜರ್ ನಾನು. ಏನೋ ಪರ್ಚೇಸಿಂಗ್ ಇತ್ತು, ಬಂದಿದ್ದೀನಿ. ನಾಳೆ ಅಲ್ಲ ನಾಡ್ದು ಅಲ್ಲಿಗೆ ಹೋಗ್ತಾಯಿದ್ದೀನಿ. ನೀವು ಬಂದರೆ ಅವ್ರೇನೋ ಹೇಳ್ತಿದ್ದರು, ಒಬ್ಬ ಅಸಿಸ್ಟೆಂಟ್ ಕಡಿಮೆ ಇದ್ದಾರೆ ಅಂತ. ನಿಮ್ಮ ಅದೃಷ್ಟ ಹೆಂಗಿದೆಯಾ ನೋಡೋಣ. ಕೊರಟೀಕೆರೆಯಲ್ಲಿ ಸೆಟ್ ಹಾಕ್ತಾ ಇದ್ದಾರೆ. BK ವರ್ಮಾ ಅಂತ ಅಲ್ಲಿ ಆರ್ಟ್ ಡೈರೆಕ್ಟರ್ ಇದ್ದಾರೆ ಅಂತ ಆಯಿತು. ಏನು ಅವರಿಗೆ ಬನ್ನಿ ಸರ್ ಕಾಫಿ ಕುಡಿಯೋಣ ಅಂದಿದ್ದಾಯಿತು. ಎಲ್ಲ ಉಪಚಾರ ಮಾಡಿಸಿದ್ದು ಎಲ್ಲ ಆಯಿತು, ಎಲ್ಲ ಒಳ್ಳೆ ಅವನು ಪಾಪ. ಈ ಮಧ್ಯದಲ್ಲಿ ಆ ಚಂದ್ರಕ್ಕರ್ ಮನೇಲಿ ಉದ್ಭವಿ ಅಂತ ಇದ್ಲು ಅವ್ರ ಮಗಳು. ಅವಳು ಫೈನಲ್ ಇಯರ್ ಏನು ಓದ್ತಾ ಇದ್ಲು, ಸೆಕೆಂಡ್ ಇಯರ ಫೈನಲ್. ಅವಳೇನು ಮಾಡೋರು, ಹಲೋ ಜೆಂಟ್ಲ್ಮ್ಯಾನ್ ಅಂತ ರೇಕ್ಸೋದು ಜಾಸ್ತಿ. ನನಗೆ ನೀವು ಎಲ್ಲೋ ಒಂದು ಕಡೆ ಚಾಲೆಂಜ್ ಮಾಡ್ತಿದ್ರಿ ಅಲ್ವಾ ಒಂದು ದಿವಸ, ಎಲ್ಲಿವರೆಗೆ ಬಂತು ಅದು? ಪರ್ಸನಲ್ ಚಾಲೆಂಜ್ ಆಗೋಯ್ತು ಅದು. ಇನ್ನು ಅವ್ರ ಮನೇಲೇ ಇದ್ದೀನಿ, ಅದನ್ನು ಆಗಾಗ್ಗೆ ರಿಪೀಟ್ ಮಾಡೋಳು. ಟ್ರಿಗರ್ ಆಗ್ತಿತ್ತು ಅವಾಗ. ಏನಾಗಿರ್ಬೋದು. ಅದೃಷ್ಟಕ್ಕಂತೂ ಒಂದು ಕಡೆ ಅವಕಾಶ ಅಂತ ಸಿಗ್ತಾ ಇದೆ. ಅವನನ್ನು ಹೆಂಗೆಂಗೋ ಪಾಲಿಸ್ ಮಾಡಿ, ನೀವು ಒಂದು ಕೆಲಸ ಮಾಡಿ, ಚಾಮರಾಜಪೇಟೆ 5ನೇ ಕ್ರಾಸಲ್ಲಿ ನಮ್ಮ ಮನೆ ಇದೆ, ನಾನು ಅವತ್ತು 9 ಗಂಟೆ ಮನೆ ಬಿಡ್ತೀನಿ, ನೀವು ಬಂದರೆ ನನ್ನ ಕಾರಲ್ಲೇ ಬೇಕಾಗಿ ಕರ್ಕೊಂಡು ಹೋಗ್ತೀನಿ, ನೋಡ ನಿಮ್ಮ ಅದೃಷ್ಟ, ನನ್ನ ನಂಬ್ಕೊಂಬೇಡಿ, ನಿಮ್ಮ ಅದೃಷ್ಟ. ಸರಿ ಅಂತ ಅವತ್ತು ಕಾಲೇಜಿಗೂ ಹೋಗಲಿಲ್ಲ. ಸರಿ ಇವ್ರ ಜೊತೆ ಹೋದೆ, ಸೀದಾ ಕರ್ಕೊಂಡು ಹೋದರು. ಅಲ್ಲಿ ಸೆಟ್ಟೆಲ್ಲ ಹಾಕ್ತಾಯಿದ್ರು. S ರಾಮಚಂದ್ರ ಕ್ಯಾಮ್ರಾಮನ್ನು, ನಾಗಾಭರಣ ಡೈರೆಕ್ಟ್ರು. 4 ಡೇಸ್ ಕೊರಟೀಕೆರೆಯಲ್ಲಿ ಸೆಟ್ ಹಾಕ್ತಾಯಿದ್ರು. BK ವರ್ಮ ಎಲ್ಲ ಆಯಿತು. ಅದಾದಮೇಲೆ ನಾಗಾಭರಣ ಕೇಳಿದ್ರು ಇವ್ರ ಹತ್ರ, ಯಾರ್ರೀ ಅವರು, ಯಾಕ್ರಿ ಕರ್ಕೊಬಂದಿದ್ದೀರಾ ಅಂದಾಗ ನಾನು ಮುಂದೆ ಹೋದೆ. ನಿಮ್ಮ ಮೊದಲ ಗುರು ಅವರೇ ಹಾಗಾದ್ರೆ? ಸೀದಾ ಮುಂದೆ ಹೋದ ಕೂಡಲೇ ಸರ್ ನಾನು ಥರ ರಾಮಕೃಷ್ಣ ಅಂತ, ಅವಾಗ ಕೋಡ್ಲು ಗಿಡ್ಲು ಇನ್ನೂ ಇರಲಿಲ್ಲ, ರಾಮಕೃಷ್ಣ ಅಂತ, ನಾನು LLB ಮಾಡ್ತಾಯಿದ್ದೀನಿ, ಸೆಕೆಂಡ್ ಇಯರು, ಅಟೆಂಡೆನ್ಸ್ ಇಲ್ಲ, ಬಟ್ ನನಗೊಂದು ಆಸೆ ಸರ್, LLBಗಿಂತಲೂ ನಾನೊಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕು, ಅದು ನಿಮ್ಮ ಹತ್ರ ಮಾಡ್ಬೇಕು ಅಂತ ಆಸೆ. ಅದು ಹೆಂಗ್ರಿ ಮಾಡ್ತೀರಾ, ಅಟೆಂಡೆನ್ಸ್ ಏನ್ರಿ ಮಾಡ್ತೀರಾ, ಅದು ಸೆಕೆಂಡ್ ಇಯರ್ ಆಗಿದೆ ಅಂತಿದ್ರಾ? ಇಲ್ಲ ನಮ್ಗೆ ಅಟೆಂಡೆನ್ಸ್ ಇಲ್ಲ ಸರ್. ಕಷ್ಟ ರೀ, ಆಮೇಲೆ ಕೊನೆಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರು. ಅವ್ರ ಕೆಲಸ ಅವ್ರು ಶುರು ಮಾಡೋದು, ಮತ್ತೆ ಕಾಯ್ತಾಯಿದ್ರು. ಏನು ರೀ ಸರ್, ನನಗೆ ಹ್ಯಾಂಡ್ ರೈಟಿಂಗ್ ಬರೀರಿ ನೋಡೋಣ ಅಂತ ಬರೆದು. ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ. ನೋಡಿದ್ರು, ಅಟೆಂಡೆನ್ಸ್ ಇಲ್ವಾ, ಶೆಡ್ಯೂಲ್ ಫುಲ್ ಇರ್ತೀರಾ? ಅಲ್ಲ ಅಸೋಸಿಯೇಟ್ ಇದ್ದರು ಹೇಮರಾಜ್ ಅಂತ. ಹೇಮರಾಜ್ ಇವ್ರಿಗೇನು ಇಟ್ಕೊಳ್ರಿ ನೋಡೋಣ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಕಂಟಿನ್ಯೂಟಿ ಬರ್ಸೋಕ್ಕೆ ಇಟ್ಕೊಳ್ಳಿ. ಆಯಿತು ಸರ್ ಹೇಳಿದ್ರು. ಇವತ್ತಿಗೆ 18 ದಿನ ಏನಿತ್ತು ಶೂಟಿಂಗಿಗೆ, 18 ದಿನ ಇದೆ, ನೀವು ಇಲ್ಲಿ ಬಂದು ಇವ್ರ ಜೊತೆ ಟಚ್ಚಲ್ಲಿರಿ, ಎಲ್ಲಿ ಬರಬೇಕು ಏನು ಎಲ್ಲ ಹೇಳ್ತಾರೆ, ಅಲ್ಲಿ ಬನ್ನಿ ಅಂತ ಆಯಿತು. ಒಂದಲ್ಲ ಅಂತ 2-3 ಸರಿ ನಮಸ್ಕಾರ ಮಾಡಿ, ಅಲ್ಲಿ ಇದ್ದರಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟಿದ್ದಾಯಿತು. ವಿಷ್ಣು ಸರ್ ನನಗೆ ಗೊತ್ತಿರಲಿಲ್ಲ, ಹಿಂದ್ಗಡೆ ಬಂದು ನಿಂತ್ಕೊಂಡಿದ್ರು. ನನ್ನೇ ನೋಡ್ತಾ ಇದ್ದೆ, ನಾನು ಹ್ಯಾಂಡ್ ರೈಟಿಂಗೆಲ್ಲ ನೋಡಿ ಆ ಬುಕ್ ತೊಗೊಂಡ್ರು. ನೋಡಿಬಿಟ್ಟು ಏನಪ್ಪ ಹೆಸರು, ರಾಮಕೃಷ್ಣ ಅಂತ. ಏನು ಓದಿದೆಯಾ? ಸೆಕೆಂಡ್ ಇಯರ್ LLB ಆಗಿದೆ. ಅಲ್ಲಿ ಶಕ್ತಿ ಪ್ರಸಾದ್, ಮುಸುರಿ ಕೃಷ್ಣಮೂರ್ತಿ ಎಲ್ಲ ಇದ್ರು. ಕೇಳಿಸ್ಕೊಂಡ್ರಾ, ಸೆಕೆಂಡ್ ಇಯರ್ LLB ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಕ್ಕೆ, ಮುಂದೆ ಡೈರೆಕ್ಟರ್ ಆಗಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಒಂದಷ್ಟು ಬುದ್ಧಿ ಹೇಳ್ಬಾರ್ದ ನೀವು ಅವರಿಗೆ? ದಾರಿ ಉದ್ದಕ್ಕೂ ಕನಸು ನನ್ನ ಮಗನೇ, ನನಗೆ ಈ ಥರ ಚಾಲೆಂಜ್ ಮಾಡಿದೀಯಾ ನೋಡು, ದೇವ್ರು ಕಂಡುಬಿಟ್ರೆ 5 ಬೇಡ 3 ವರ್ಷಕ್ಕೆ ನಾನು ಮಾಡಿ ತೋರಿಸ್ತೀನಿ. ನಾನು ಈಗ ಖ್ಯಾತ ನಿರ್ದೇಶಕ ನಾಗಾಭರಣ ಅವರ ಬಳಿ ಸಹಾಯಕ ನಿರ್ದೇಶಕನಾಗಿ ಇಂಥ ಚಿತ್ರಕ್ಕೆ ವರ್ಕ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಭಾರತಿ, ಆರತಿ, ವಿಷ್ಣುವರ್ಧನ್ ಎಲ್ಲ ಇದ್ದಾರೆ ಅಂತ ಬರೆದು 6 ಜನ ರಾತ್ರಿ ಎಲ್ಲ ಬರೆದೆ. ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಪೋಸ್ಟ್ ಬಾಕ್ಸಲ್ಲಿ ಹಾಕಿದೆ. ಸೀದಾ ಅದನ್ನು ಹಾಗೆ ತೊಗೊಬಂದು ರೂಮಿಗೆ ಬಂದು ಓಪನ್ ಮಾಡ್ತೀನಿ. ಶಾಕು. ನಾನು ಸಿನಿಮಾ ಡೈರೆಕ್ಟರ್ ಆದರೆ 100 ಜನರಲ್ಲಿ ಒಬ್ಬ ಆಗ್ತೀನಿ. ಅದೇ ಬ್ಯಾಂಕ್ ಎಂಪ್ಲಾಯಿ ಆದರೆ ಲಕ್ಷದಲ್ಲಿ ಒಬ್ಬ ಆಗ್ತೀನಿ.
ಮ್ಯಾಕ್ಸಿಮಮ್ ಅಂದರೆ AGM DGM ಆಗಿ ರಿಟೈರ್ಡ್ ಆಗ್ತೀನಿ, ಒಂದು ಮನೆಗಿನ ಮಾಡ್ಕೊಡ್ತೀನಿ ಅಷ್ಟೇ. ಅದರದ್ದು ಅದು ಕಾಯ್ಬೇಕು. ಇದು ಹಾಗೆಲ್ಲ ಅದೃಷ್ಟ ತಿರುಗ್ತಾ ಒಂದು ಪಿಕ್ಚರ್ನಲ್ಲೇ ಫುಲ್ ಎಲ್ಲ ಕಡೆನೂ ಇದಾಗ್ಬಿಡ್ತೀನಿ.